ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ನಮ್ಮ MS ಧೋನಿ ರಿಲೇಟೆಡ್ ಬರ್ತಾ ಇದೆ. ದೀಪಕ್ ಚಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. MS ಧೋನಿ ಅವರು ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ IPL 2024ಗೋಸ್ಕರ ಅಂತ ಹೇಳಿದರೆ. ಇನ್ನ 2-3 ವರ್ಷ MS ಧೋನಿ ಅವರು ಆಡೋ ಸಾಧ್ಯತೆ ಇದೆ ಅಂತ ಒಂದು ಇಂಟಿಮೇಷನ್ ಇವ್ರು ಕೊಟ್ಟಿದ್ದಾರೆ, ಒಂದು ಇನ್ಫಾರ್ಮೇಷನ್. ಸೊ ಇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಇನ್ನು 2-3 ವರ್ಷ ಆಡುವಂಥ ಎಲ್ಲ ಕೇಪಬಿಲಿಟಿ MS ಧೋನಿಯಲ್ಲಿ ಇದೆ. ಯಾರಿಗೆ ಇಂಜುರಿ ಆಗಲ್ಲ? ಹೌದು, ಅವ್ರಿಗೆ ಇಂಜುರಿ ಆಗಿತ್ತು, ಇವಾಗ ಆಪರೇಷನ್ ಆಯಿತು, ರಿಕವರ್ ಎಲ್ಲ ಆಗ್ಬಿಟ್ಟು ಬಂದಿದ್ದಾರೆ. ನನಗೆ ಒಂದು 20 ಇಂಜುರಿ ಆಗ್ತವೆ, ಅವ್ರಿಗೆ ಆಗಬಾರ್ದ ಇಂಜುರಿ. ಇವಾಗ ಅವ್ರ ರಿಕವರಿ ಪ್ರೊಸೆಸ್ ನನಗಿನ್ನ ಫಾಸ್ಟ್ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೋಪ್ಫುಲಿ MS ಧೋನಿ ಅವರು ಒಂದು ವಿಶೇಷವಾಗಿರುವಂಥ ದಾಖಲೆನ ಬರೆಯೋದಕ್ಕೆ ನಿಂತ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಎಷ್ಟು ಮ್ಯಾಚ್ಗಳಾಡ್ತಾರೆ ಅಥವಾ ಎಷ್ಟು ಸೀಸನ್ಗಳಾಡ್ತಾರೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ಇವಾಗ ರಿಟೈರ್ ಆಗ್ತೀನಿ ಅವಾಗ ರಿಟೈರ್ ಆಗ್ತೀನಿ ಅಂತ. ಸೊ ಹೋಪ್ಫುಲಿ MS ಧೋನಿ ಓಲ್ಡೆಸ್ಟ್ ಪ್ಲೇಯರ್ ಟು ಪ್ಲೇ IPL ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋದು. ಕಾದ್ ನೋಡೋಣ ಅದೆಷ್ಟು ವರ್ಷ ಆಡ್ತಾರೆ MSD ಅಂತ. ಅಪ್ಡೇಟ್ ಬಿಟ್ಟು ಸರ್ಫರಾಜ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇವಾಗ ತಾನೇ ಸ್ಕ್ವಾಡಿಗೆ ಎಂಟ್ರಿ ಕೊಟ್ಟಿದ್ದಾರೆ, ಟೆಸ್ಟ್ ಸ್ಕ್ವಾಡಿಗೆ. ರೋಹಿತ್ ಶರ್ಮಾ ಇಸ್ ಮೈ ಫೇವರೆಟ್ ಪ್ಲೇಯರ್ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಡ್ರೆಸ್ಸಿಂಗ್ ರೂಮಲ್ಲ, ನಮ್ಮ ಡೊಮೆಸ್ಟಿಕ್ ಕ್ರಿಕೆಟ್ ಡ್ರೆಸ್ಸಿಂಗ್ ರೂಮಲ್ಲ, ಬರೀ ರೋಹಿತ್ ಶರ್ಮಾ ಅವ್ರದೇ ಮಾತು ಗೊತ್ತಾ ನಿಮಗೆ? ಬರೀ ಸೌಂಡ್ ಇವ್ರದೇ. ಹೆಂಗೆ ಫುಲ್ ಶಾಟ್ ಹೊಡಿತಾರೆ, ಹೆಂಗೆ ಆ ಶಾಟ್ ಹೊಡಿತಾರೆ, ಹೆಂಗೆ ಈ ಶಾಟ್ ಹೊಡಿತಾರೆ, ಜೊತೆಗೆ ಮೂರು ಟೈಮು ಡಬಲ್ ಹಂಡ್ರೆಡ್ನ ಹೊಡೆದಿಲ್ಲ, ODI ಫಾರ್ಮ್ ಇಲ್ಲ, ಅದು ಹೆಂಗೆ ಗುರು ಅಂತೆಲ್ಲ ಮಾತಾಡ್ತಿರ್ತಾರೆ. ಅದು ಇದು ಅಂತೆಲ್ಲ ಒಂದು ಸ್ವಲ್ಪ ಎಲಿವೇಶನು ಬಿಲ್ಡಪ್ ಎಲ್ಲ ರೋಹಿತ್ ಶರ್ಮಾ ಅವರಿಗೆ ಕೊಟ್ಟಿದ್ದಾರೆ ಚೆನ್ನಾಗಿ. ಸ್ವಲ್ಪ ಬೆಣ್ಣೆನ ಸವರಿದ್ದಾರೆ. ರೋಹಿತ್ ಶರ್ಮಾ ಇಸ್ ಮೈ ಫೇವ್ರೆಟ್ ಪ್ಲೇಯರ್ ಅಂತ ಓಪನ್ ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟು. ಬಟ್ ಇದು ಬೆಣ್ಣೆ ಸವರಿದಾರೋ ಅಥವಾ ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ತಾ ಇದ್ದಾರೋ ಅಂತ ಗೊತ್ತಿಲ್ಲ. ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಪ್ಲೇಯಿಂಗ್ 11ಗೆ ಗೊತ್ತಿಲ್ಲ. ಏನೋ ಒಂದು ಸ್ಟೇಟ್ಮೆಂಟ್ನ ಜೋಶಲ್ಲಿ ಕೊಟ್ಟಿದ್ದಾರೆ ಕ್ಯಾಪ್ಟನ್ ಮೇಲೆ. ಕಾದ್ ನೋಡೋಣ ಸೆಲೆಕ್ಟ್ ಆಗ್ತಾರಲ್ಲ 11ಗೆ ಅಥವಾ ಇಂಥವೆಲ್ಲ ಎಷ್ಟು ನೋಡಿಲ್ಲ ಅಮ್ಮ ನಾವು ಅಂತ ರೋಹಿತ್ ಶರ್ಮಾ ಅವರು ಕೌಂಟರ್ ಆಗಿ ಬೇರೆ ಸೆಲೆಕ್ಟ್ ಮಾಡ್ತಾರೋ ಅಂತ. ಅಪ್ಡೇಟ್ ನಂಬರ್ 3, KL ರಾಹುಲ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಗುರು ಅವ್ರಿಗೆ ಆಗಿದ್ದು ಕ್ವಾಡ್ರಿಪ್ಸ್ ಸ್ಟ್ರೈನ್ ಆಗಿತ್ತು ಅವ್ರಿಗೆ. ಇದು ಬೇಗ ರಿಕವರ್ ಆಗುತ್ತೆ ಅಂತ ಅಪ್ಡೇಟ್ ಬರುತ್ತೆ. 3ನೇ ಟೆಸ್ಟ್ ಮ್ಯಾಚಿಗೆ ಇವರು ಲೈಕ್ಲಿ ಟು ಬಿ ಅವೈಲಬಲ್ ಅಂತ. ಇವಾಗ ಸದ್ಯದ ಮಟ್ಟಿಗೆ ಜಡೇಜಾ ಆಗಿರಲಿ ಮತ್ತು ರಾಹುಲ್ ಆಗಲಿ ಇಬ್ಬರು NCAಗೆ ಬಂದಿದ್ದಾರೆ. NCAಲಿ ಟ್ರೀಟ್ಮೆಂಟ್ನ ತಗೊತಿದ್ದಾರೆ, ರಿಹ್ಯಾಬ್ ಎಲ್ಲ ಮಾಡ್ಕೊಂಡು ಶಿಸ್ತಾಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ಜಡೇಜಾ ಅವ್ರ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇಲ್ಲ. ಒಟ್ಟಲ್ಲಿ KL ರಾಹುಲ್ ಬೇಗ ರಿಕವರ್ ಆಗಿಬಿಟ್ಟು ಬರ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. 3ನೇ ಮ್ಯಾಚ್ಗೆ ಅವೈಲಬಲ್ ಇರ್ತಾರೆ ಅಂತ. ಕಾದ್ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಅಪ್ಡೇಟ್ ಫಾರ್ ವಿರಾಟ್ ಕೊಹ್ಲಿ ಏನಕ್ಕೆ ಆಡ್ತಾ ಇಲ್ಲ 2 ಟೆಸ್ಟ್ ಮ್ಯಾಚ್ನ? ಏನಕ್ಕೆ ಅನ್ನೋ ಒಂದು ಕ್ವೆಶನ್ ಅಂತ ಎಲ್ಲ ತಲೆನಂತೂ ಖಂಡಿತ ಇದೆ. ಪರ್ಸನಲ್ ರೀಸನ್ಸ್ ಅನ್ನೋದು ಒಂದು ಬಿಡ್ತು ಅಂತಂದರೆ BCCI ಕೂಡ ಏನು ಹೇಳಿಲ್ಲ, ವಿರಾಟ್ ಕೊಹ್ಲಿ ಕೂಡ ಏನು ಹೇಳಿಲ್ಲ. ಇದೇನು ಪರ್ಸನಲ್ ರೀಸನ್ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅವರವರ ಊಹೆಗಳನ್ನ ಅವರವರೇ ಮಾಡ್ಕೊತಾ ಇದ್ದಾರೆ. ಅದಾಗಿರ್ಬೋದು, ಇದಾಗಿರ್ಬೋದು, ಜಗಳ ಆಗಿರ್ಬೋದು, ಹಂಗಾಗಿರ್ಬೋದು, ಹಿಂಗಾಗಿರ್ಬೋದು ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ಯಾವ ವಿಚಾರ ಅಂತಂದರೆ ವಿರಾಟ್ ಕೊಹ್ಲಿ ಅವರ ಅಮ್ಮನಿಗೆ ಹೆಲ್ತ್ ಸರಿ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಇವರು 2 ಟೆಸ್ಟ್ ಮ್ಯಾಚು ರಜಾ ಹಾಕ್ಬಿಟ್ಟಿದ್ದಾರೆ, ಅದು ಇದು ಅಂತೆಲ್ಲ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇತ್ತು. ಇದಕ್ಕೆ ವಿರಾಟ್ ಕೊಹ್ಲಿ ಅವರ ಬ್ರದರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಪೋಸ್ಟ್ನ ಹಾಕಿದ್ದಾರೆ. ನಮ್ಮ ಅಮ್ಮಂಗೆ ಏನೂ ಆಗಿಲ್ಲ, ಯಾರೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಫೇಕ್ ನ್ಯೂಸ್ನ ರೂಮರ್ಸ್ನ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ. ವಿರಾಟ್ ಕೊಹ್ಲಿ ರೆಸ್ಟ್ ತಗೊಂಡಿರೋದು ಬೇರೆ ವಿಚಾರ, ಅಂದರೆ 2 ಮ್ಯಾಚ್ನ ರಜಾ ಆಗಿರೋದು ಬೇರೆ ವಿಚಾರಕ್ಕೆ, ಈ ವಿಚಾರಕ್ಕಲ್ಲ. ನಮ್ಮ ಅಮ್ಮಂಗೆ ಏನೂ ಆಗಿಲ್ಲ ಅಂತ ಅವ್ರು ಓಪನ್ ಆಗಿ ಹೇಳಿರೋದ್ರಿಂದ ಅವ್ರ ಅಮ್ಮಂಗೆ ಏನೂ ಆಗಿಲ್ಲ ಅಂತ ಗೊತ್ತಾಗಿದೆ. ಬೇರೆ ಮ್ಯಾಟ್ರಿಗೆ ಏನೋ ಆಗಿದೆ, ಆ ಮ್ಯಾಟ್ರ್ ಏನು ಅಂತ ಯಾರೂ ಕೂಡ ಗೊತ್ತಿಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ರಜಾ ಆಗಿರೋದು ಅವರ ತಾಯಿ ಮ್ಯಾಟ್ರಿಗೆ ಅಲ್ಲ. ಅಪ್ಡೇಟ್ ಮುಫಾನಿನ ಮಾಯಾಂಕಿಗೆ ಏನೋ ಪ್ಲೇನಲ್ಲಿ ಕುಡಿದ್ಬಿಟ್ಟು ಏನೋ ಆಗಿದ್ದು ಗೊತ್ತಿರೋ ವಿಚಾರನೆ. ಬಾಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗಿತ್ತು, ಹಾಸ್ಪಿಟ್ಲಿಗೆ ICUಗೆ ಅಡ್ಮಿಟ್ ಆಗಿದ್ದು. ಇವಾಗ ICUಯಿಂದನೇ ಒಂದು ಪೋಸ್ಟ್ ಹಾಕಿದ್ದಾರೆ ಮಯಾಂಕ್ ಅಗರ್ವಾಲ್ ಅವರು. ಇವಾಗ ಬೆಟ್ರಾಗಿ ಫೀಲ್ ಆಗ್ತಿದ್ದೀನಿ ಗುರು, ಯಾರ್ಯಾರು ಬೇಡ್ಕೊಂಡ್ರಿ ಬೇಗ ರಿಕವರ್ ಆಗಿ ಬರ್ರಿ, ಅದು ಇದು ಅದೆಲ್ಲ ಏನು ಬೇಡ್ಕೊಂಡಿದ್ರೆ. ಸೊ ಇವಾಗ ಬೆಟ್ರಾಗಿ ಫೀಲ್ ಆಗ್ತಿದ್ದೀನಿ, ಆದಷ್ಟು ಬೇಗ ಕಮ್ಬ್ಯಾಕ್ ಮಾಡ್ತೀನಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಮಯಾಂಕು. ಒಟ್ಟಲ್ಲಿ ICUಗೆ ಅಡ್ಮಿಟ್ ಆಗಿದಂತೂ ನಿಜ, ಯಾಕಂದರೆ ICUಯಿಂದನೇ ಒಂದು ಪೋಸ್ಟ್ನ ಹಾಕಿದ್ದಾರೆ ಅವರು. ಸೊ ಹೋಪ್ಫುಲಿ ಬೇಗ ರಿಕವರ್ ಆಗ್ತಾರೆ ಅಂತ, ಯಾವ ಡಿಸ್ಚಾರ್ಜ್ ಆಗ್ತಾರೆ ಅಂತೆಲ್ಲ ಏನು ಹೇಳಿಲ್ಲ. ಒಟ್ಟಿನಲ್ಲಿ ಹೋಪ್ಫುಲಿ ಬೇಗ ರಿಕವರ್ ಆಗಿಬಿಟ್ಟು ಕರ್ನಾಟಕ ಟೀಮಿಗೆ ಮತ್ತೆ ಜಾಯ್ನ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಓಕೆ, ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬುಬಾ.